ವೃಷಭರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವ ಘಟನೆಗಳು ಸಾಮಾನ್ಯ ಘಟನೆಗಳಲ್ಲ. ದೇವರು ನಿಮ್ಮನ್ನು ಒಂದು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲು ಸಿದ್ಧತೆ ಮಾಡುತ್ತಿದ್ದಾನೆ. ನೀವು ಕಳೆದ ಕೆಲವು ವರ್ಷಗಳಲ್ಲಿ ಅನುಭವಿಸಿದ ನೋವು, ಅವಮಾನ, ಕಷ್ಟ, ಹಣದ ತೊಂದರೆ, ಮಾನಸಿಕ ಒತ್ತಡ ಇವೆಲ್ಲವೂ ನಿಮ್ಮ ಜೀವನದ ಪರೀಕ್ಷೆಗಳಾಗಿದ್ದವು. ಈಗ ಆ ಪರೀಕ್ಷೆಗಳ ಫಲ ಸಿಗುವ ಸಮಯ ಬಂದಿದೆ. ನಿಮ್ಮ ಹೃದಯದಲ್ಲಿ ಎಷ್ಟು ನೋವಿದ್ದರೂ ನೀವು ಯಾರಿಗೂ ತೋರಿಸಿಲ್ಲ, ಮೌನವಾಗಿ ಕಷ್ಟಪಟ್ಟಿದ್ದೀರಿ. ಇದೇ ನಿಮ್ಮ ಮಹತ್ವ. ನಿಮ್ಮ ರಾಶಿಯವರು ಯಾರನ್ನೂ ಸುಲಭವಾಗಿ ನಂಬುವುದಿಲ್ಲ, ಆದರೆ ಒಮ್ಮೆ ನಂಬಿದರೆ ಜೀವದಷ್ಟು ಪ್ರೀತಿ ಕೊಡುತ್ತಾರೆ. ಕೆಲವರು ಅದನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ. ಅದರಿಂದ ನಿಮ್ಮ ಮನಸ್ಸು ತುಂಬಾ ನೋವಾಗಿದೆ. ಆದರೆ ಈಗ ದೇವರು ನಿಮ್ಮ ಕಣ್ಣೀರಿಗೆ ಉತ್ತರ ಕೊಡಲಿದ್ದಾನೆ. ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ನಡೆಯಲಿದೆ. ಹಣದ ವಿಷಯದಲ್ಲಿ ನೀವು ಎದುರಿಸಿದ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ನೀವು ಎಷ್ಟು ಕಷ್ಟಪಟ್ಟು ದುಡಿದರೂ ಹಣ ಕೈಯಲ್ಲಿ ಉಳಿಯುತ್ತಿರಲಿಲ್ಲ. ಆದರೆ ಈಗಿನಿಂದ ಪರಿಸ್ಥಿತಿ ಬದಲಾಗಲಿದೆ. ಹೊಸ ಆದಾಯದ ಮಾರ್ಗಗಳು ತೆರೆಯಬಹುದು. ನೀವು ನಿರೀಕ್ಷಿಸದ ಜಾಗದಿಂದ ಹಣ ಬರುವ ಸಾಧ್ಯತೆಯಿದೆ. ಉದ್ಯೋಗದಲ್ಲಿರುವವರಿಗೆ ಹೊಸ ಅವಕಾಶ ಸಿಗಬಹುದು. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಪದೋನ್ನತಿ ಅಥವಾ ಉತ್ತಮ ಕೆಲಸದ ಅವಕಾಶ ಸಿಗಬಹುದು. ನಿಮ್ಮ ಕೆಲಸವನ್ನು ಗಮನಿಸದವರು ಈಗ ನಿಮ್ಮ ಪ್ರತಿಭೆಯನ್ನು ಒಪ್ಪಿಕೊಳ್ಳುತ್ತಾರೆ. ನಿಮ್ಮ ಮಾತಿಗೆ ಗೌರವ ಹೆಚ್ಚಾಗುತ್ತದೆ. ವ್ಯಾಪಾರ ಮಾಡುವವರಿಗೆ ಈ ಸಮಯ ಬಹಳ ಉತ್ತಮ. ಹೊಸ ಗ್ರಾಹಕರು ಬರುತ್ತಾರೆ. ಹಳೆಯ ನಷ್ಟಗಳು ನಿಧಾನವಾಗಿ ಲಾಭಕ್ಕೆ ತಿರುಗುತ್ತವೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಯಶಸ್ಸು ಕೊಡುತ್ತವೆ. ಆದರೆ ಯಾರನ್ನೂ ಕಣ್ಣು ಮುಚ್ಚಿ ನಂಬಬೇಡಿ. ಹಣದ ವ್ಯವಹಾರದಲ್ಲಿ ಎಚ್ಚರಿಕೆ ಇರಲಿ. ಕುಟುಂಬದಲ್ಲಿ ಇದ್ದ ಕಲಹಗಳು ಕಡಿಮೆಯಾಗುತ್ತವೆ. ಮನೆಯಲ್ಲಿದ್ದ ಒತ್ತಡ ದೂರವಾಗುತ್ತದೆ. ನಿಮ್ಮ ಮಾತಿಗೆ ಮನೆಯವರು ಬೆಲೆ ಕೊಡುತ್ತಾರೆ. ಬಹಳ ದಿನಗಳಿಂದ ದೂರವಾಗಿದ್ದ ಸಂಬಂಧಗಳು ಮತ್ತೆ ಒಟ್ಟಾಗುವ ಸಾಧ್ಯತೆಯಿದೆ. ಮನೆಯಲ್ಲೊಂದು ಶುಭ ಕಾರ್ಯ ನಡೆಯಬಹುದು. ವೃಷಭರಾಶಿಯ ಮಹಿಳೆಯರಿಗೆ ಈ ಸಮಯದಲ್ಲಿ ವಿಶೇಷ ಅದೃಷ್ಟ ಶುರುವಾಗುತ್ತಿದೆ. ನೀವು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದ ಆಸೆಗಳು ನೆರವೇರುವ ಸಮಯ ಬಂದಿದೆ. ಮನೆಯಲ್ಲಿರುವ ಸಮಸ್ಯೆಗಳು ನಿಧಾನವಾಗಿ ಪರಿಹಾರವಾಗುತ್ತವೆ. ನಿಮ್ಮ ಆರೋಗ್ಯದಲ್ಲೂ ಸುಧಾರಣೆ ಕಾಣಬಹುದು. ವೃಷಭರಾಶಿಯ ಪುರುಷರು ಈ ಸಮಯದಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಸುತ್ತಲೂ ಇರುವ ಕೆಲವರು ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆಪಡಬಹುದು. ನಿಮ್ಮ ಮುಂದೆ ಒಳ್ಳೆಯವರಂತೆ ನಡೆದು ಹಿಂದೆ ಕೆಟ್ಟದನ್ನು ಯೋಚಿಸಬಹುದು. ಆದ್ದರಿಂದ ನಿಮ್ಮ ಯೋಜನೆಗಳನ್ನು ಎಲ್ಲರಿಗೂ ಹೇಳಬೇಡಿ. ಮೌನವಾಗಿ ಕೆಲಸ ಮಾಡಿ ಯಶಸ್ಸು ಪಡೆಯಿರಿ. ನೀವು ಬೆಳಿಗ್ಗೆ ಎದ್ದು ದೇವರ ಹೆಸರನ್ನು ನೆನೆದರೆ ದಿನವಿಡೀ ಶುಭಫಲ ಸಿಗುತ್ತದೆ. ಶುಕ್ರವಾರದ ದಿನ ದೇವಿಗೆ ಪೂಜೆ ಮಾಡಿದರೆ ಹಣದ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಇದ್ದರೆ ಪ್ರತಿದಿನ ನೀರು ಹಾಕಿ. ಇದು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುತ್ತದೆ. ನಿಮ್ಮ ಜೀವನದಲ್ಲಿ ಈಗ ಒಂದು ಮಹತ್ವದ ತಿರುವು ಬರಲಿದೆ. ನೀವು ನಿರೀಕ್ಷಿಸದ ವ್ಯಕ್ತಿಯಿಂದ ಸಹಾಯ ಸಿಗಬಹುದು. ನಿಮ್ಮ ಕನಸುಗಳನ್ನು ನಿಜವಾಗಿಸಲು ಅವಕಾಶಗಳು ಬರುತ್ತವೆ. ನೀವು ಭಯಪಡದೆ ಮುಂದೆ ಹೋಗಬೇಕು. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ದೊಡ್ಡ ಶಕ್ತಿ. ಈ ಸಮಯದಲ್ಲಿ ಆರೋಗ್ಯದ ಕಡೆ ಗಮನ ಕೊಡಿ. ಹೆಚ್ಚು ಯೋಚನೆ ಮಾಡಬೇಡಿ. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ. ಸಮಯಕ್ಕೆ ಊಟ ಮಾಡಿ. ನಿಮ್ಮ ಆರೋಗ್ಯ ಚೆನ್ನಾಗಿದ್ದರೆ ಎಲ್ಲಾ ಕೆಲಸದಲ್ಲೂ ಯಶಸ್ಸು ಸಿಗುತ್ತದೆ. ಹಳೆಯ ಸಾಲಗಳು ತೀರಲು ಮಾರ್ಗ ಸಿಗಬಹುದು. ನೀವು ಎಷ್ಟು ದಿನಗಳಿಂದ ಹಣದ ತೊಂದರೆ ಅನುಭವಿಸಿದ್ದೀರೋ ಅದು ಈಗ ಕಡಿಮೆಯಾಗಲಿದೆ. ನೀವು ಉಳಿಸಿಕೊಂಡಿರುವ ಹಣ ನಿಧಾನವಾಗಿ ಹೆಚ್ಚಾಗುತ್ತದೆ. ಹೊಸ ವಾಹನ ಅಥವಾ ಮನೆ ಖರೀದಿಸುವ ಯೋಗ ಕೂಡ ಇದೆ. ಪ್ರೇಮ ಜೀವನದಲ್ಲಿ ಇದ್ದ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ನಿಮ್ಮನ್ನು ನಿಜವಾಗಿ ಪ್ರೀತಿಸುವ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರಬಹುದು. ಈಗಾಗಲೇ ಸಂಬಂಧದಲ್ಲಿ ಇರುವವರಿಗೆ ಸಂತೋಷದ ಸುದ್ದಿ ಸಿಗಬಹುದು. ಕೆಲವರಿಗೆ ಮದುವೆ ಯೋಗವೂ ಶುರುವಾಗಬಹುದು. ವೃಷಭರಾಶಿಯ ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ಒಳ್ಳೆಯ ಫಲ ಸಿಗುತ್ತದೆ. ನೀವು ಮಾಡಿದ ಪರಿಶ್ರಮಕ್ಕೆ ಫಲ ದೊರೆಯುತ್ತದೆ. ಪರೀಕ್ಷೆಯಲ್ಲಿ ಯಶಸ್ಸು ಸಿಗಬಹುದು. ನಿಮ್ಮ ಗಮನವನ್ನು ವ್ಯರ್ಥ ವಿಷಯಗಳ ಕಡೆ ಹರಿಸಬೇಡಿ. ಓದಿನ ಮೇಲೆ ಗಮನ ಕೊಡಿ. ನಿಮ್ಮ ಜೀವನದಲ್ಲಿ ಈಗಾಗಲೇ ನಡೆದ ಕೆಲವು ಘಟನೆಗಳು ನಿಮಗೆ ದೊಡ್ಡ ಪಾಠ ಕಲಿಸಿವೆ. ಯಾರನ್ನು ನಂಬಬೇಕು, ಯಾರಿಂದ ದೂರ ಇರಬೇಕು ಎಂಬುದು ಈಗ ನಿಮಗೆ ಸ್ಪಷ್ಟವಾಗಿದೆ. ಇದೇ ನಿಮ್ಮ ಬಲ. ನಿಮ್ಮ ರಾಶಿಯಲ್ಲಿ ಈಗ ಧನಯೋಗ, ರಾಜಯೋಗ, ಯಶಸ್ಸಿನ ಯೋಗ ನಿಧಾನವಾಗಿ ಹೆಚ್ಚಾಗುತ್ತಿದೆ. ನೀವು ತಾಳ್ಮೆಯಿಂದ ಇದ್ದರೆ ದೊಡ್ಡ ಮಟ್ಟದ ಯಶಸ್ಸು ಖಂಡಿತ ಸಿಗುತ್ತದೆ. ದೇವರು ನಿಮ್ಮನ್ನು ಕೈಬಿಡುವುದಿಲ್ಲ. ಕೆಲವರು ಈಗ ನಿಮ್ಮ ವಿರುದ್ಧ ಮಾತನಾಡಬಹುದು, ನಿಮ್ಮ ಬಗ್ಗೆ ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದು. ಆದರೆ ನೀವು ಅದನ್ನು ಮನಸ್ಸಿಗೆ ತೆಗೆದುಕೊಳ್ಳಬೇಡಿ. ಸಮಯವೇ ಎಲ್ಲರಿಗೂ ಉತ್ತರ ಕೊಡುತ್ತದೆ. ನೀವು ನಿಮ್ಮ ದಾರಿಯಲ್ಲಿ ಮುಂದೆ ಸಾಗಿರಿ. ನಿಮ್ಮ ಜೀವನದಲ್ಲಿ ಹೊಸ ಜನರು ಬರುತ್ತಾರೆ. ಕೆಲವರು ನಿಮಗೆ ಸಹಾಯ ಮಾಡುತ್ತಾರೆ. ಕೆಲವರು ಪಾಠ ಕಲಿಸುತ್ತಾರೆ. ಆದರೆ ಪ್ರತಿಯೊಂದು ಘಟನೆ ನಿಮ್ಮ ಭವಿಷ್ಯವನ್ನು ಉತ್ತಮವಾಗಿಸಲು ನಡೆಯುತ್ತಿದೆ ಎಂಬುದನ್ನು ಮರೆಯಬೇಡಿ. ಈ ಸಮಯದಲ್ಲಿ ನೀವು ರಾತ್ರಿ ಮಲಗುವ ಮೊದಲು ದೇವರ ಹೆಸರನ್ನು ಜಪಿಸಿ. ಮನಸ್ಸಿಗೆ ಶಾಂತಿ ಸಿಗುತ್ತದೆ. ನಿಮ್ಮ ಮನೆಯಲ್ಲಿ ಒಳ್ಳೆಯ ಶಕ್ತಿ ಹೆಚ್ಚಾಗುತ್ತದೆ. ಕೆಟ್ಟ ದೃಷ್ಟಿ ದೂರವಾಗುತ್ತದೆ. ನೀವು ಇದುವರೆಗೆ ಅನುಭವಿಸಿದ ಕಷ್ಟಗಳು ಈಗ ನಿಧಾನವಾಗಿ ಕಡಿಮೆಯಾಗುತ್ತಿವೆ. ಸಂತೋಷದ ದಿನಗಳು ನಿಮ್ಮ ಕಡೆ ಬರುತ್ತಿವೆ. ನಿಮ್ಮ ಕೈಯಲ್ಲಿ ಹಣ ಹೆಚ್ಚಾಗುತ್ತದೆ. ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ. ನಿಮ್ಮ ಹೆಸರು ಜನರ ನಡುವೆ ಕೇಳಿಸಿಕೊಳ್ಳುತ್ತದೆ.
ಈ ಒಂದು ಮಾತು ನೆನಪಿಡಿ, ನೀವು ಸಾಮಾನ್ಯ ವ್ಯಕ್ತಿಯಲ್ಲ. ನಿಮ್ಮೊಳಗೆ ಒಂದು ವಿಶೇಷ ಶಕ್ತಿಯಿದೆ. ನೀವು ನಿರ್ಧಾರ ಮಾಡಿದರೆ ದೊಡ್ಡ ಸಾಧನೆ ಮಾಡಬಹುದು. ನಿಮ್ಮ ಮೇಲೆ ನೀವು ನಂಬಿಕೆಯಿಡಿ. ದೇವರು ನಿಮ್ಮ ಜೊತೆ ಇದ್ದಾನೆ. ರಾಶಿಫಲಾಲು. ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈಗ ಆರಂಭವಾಗುತ್ತಿರುವ ಹೊಸ ಅಧ್ಯಾಯ ನಿಮಗೆ ಸಂತೋಷ, ಯಶಸ್ಸು, ಹಣ, ಗೌರವ ಮತ್ತು ಶಾಂತಿ ತರುತ್ತದೆ. ತಾಳ್ಮೆಯಿಂದ ಮುಂದೆ ಸಾಗಿರಿ. ನಿಮ್ಮ ಸಮಯ ಶುರುವಾಗುತ್ತಿದೆ.